ಸೊ ಬಹಳ ಜನ ಹೇಳ್ತಾರೆ, ಸರ್ ನಿಮ್ ಕತೆ ಕೇಳೋದಕ್ಕೆ ನಾವು ಬರ್ತೀವಿ ಸರ್ ಮಂಗಳವಾರ ಮಂಗಳವಾರ ಅಂತ. ನಿಮ್ ಕಥೆಯಲ್ಲಿ ಒಂದು ಮೀನಿಂಗ್ ಇರುತ್ತೆ, ಅದು ಕಿಕ್ ಕೊಡುತ್ತೆ ನನಗೆ ಅಂತ. ಆ ಕತೆ ಕ್ಯೂರಿಯಾಸಿಟಿ ಜಾಸ್ತಿ ಮಾಡ್ತಾ ಇರುತ್ತೆ. ಅದಕ್ಕೆ ಸ್ನೇಹಿತರೆ, ಸೊ ಹೀಗೆ ನಡಿಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಒಂದು ದಿನ ಬರುತ್ತೆ. ಆ ದಿನ ಏನು ಅಂತಂದ ಹೇಳಿದ್ರೆ, ಆ ಕುದುರೆ, ಆ ಕೋಳಿ ಮತ್ತೆ ಆ ಕುರಿಯ ಮೋಟಿವೇಶನ್ ನಿಂದ ಎದ್ದು ಓಡಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಡೀ ಆಸ್ಥಾನದಲ್ಲಿ ಒಂದು ಹೊಸ ಬೆಳಕು. ರಾಜ ಹೇಳ್ತಾನೆ, ನನ್ನ ಕುದುರೆ ಗೆದ್ದು ಬಿಟ್ಟಿದೆ, ನನ್ನ ಕುದುರೆ ಆರೋಗ್ಯ ಸರಿಯಾಗಿದೆ, ನನ್ನ ಕುದುರೆಯ ಮಾನಸಿಕವಾಗಿ ಗಟ್ಟಿಯಾಗಿದೆ, ನನ್ನ ಕುದುರೆ ದೈಹಿಕವಾಗಿ ಗಟ್ಟಿಯಾಗಿದೆ, ನನ್ನ ಕುದುರೆ ಮತ್ತೆ ವಾಪಸ್ ಬಂದಿದೆ. ಎಲ್ಲ ರಾಜ್ಯದ ಜನರಿಗೆ ಊಟ ಹಾಕ್ಸೋಣ, ರಾಜ್ಯದ ಜನರಲ್ಲಿ ಎಲ್ಲ ದೀಪಾವಳಿ ಹಬ್ಬ ಅಂದ್ರೆ ಮನೆಯಲ್ಲೂ ಬೆಳಕು ಚೆಲ್ಲೋಣ, ಎಲ್ಲರಿಗೂ ಊಟ ಉಚಿತವಾಗಿ ಕೊಡೋಣ, ಊರೆಲ್ಲ ಹೂವಿನಿಂದ ಅಲಂಕಾರ ಮಾಡಿ ಅಂತ ಡಂಗೂರ ಸಾರಿಸ್ತಾರೆ. ಎಲ್ಲ ಡಂಗೂರ, ಊರು ತುಂಬಾ ಡಂಗೂರ ಸಾರಿಸ್ತಾರೆ. ಆ ಕುದುರೆ ಬದುಕಿರೋ ಖುಷಿ ಪ್ರಜೆಗಳಿಗೂ ಇರುತ್ತೆ, ರಾಜನಿಗೂ ಇರುತ್ತೆ, ಕುದುರೆಗೂ ಇರುತ್ತೆ. ಕೋಳಿ ಕುರಿ ಎಲ್ಲ ಅಕ್ಕಪಕ್ಕದ ಕುದುರೆಗಳು ಎಲ್ಲ ಸಂಭ್ರಮದಿಂದ ಇರ್ತವೆ. ಸೊ ಒಂದು ದಿನ ಇಂಥ ಸಂಭ್ರಮ ಆಗುತ್ತೆ, ಹೇಳಕ್ ಬರಲ್ಲ. ಅದು ಮೊನ್ನೆ RCB ಮ್ಯಾಚ್ ಗೆದ್ದಾಗ ನಮ್ ಜನ ಮಾಡಿದ್ರಲ್ಲ ಸಂಭ್ರಮ, ಅದಕ್ಕೆ ಬೈಕ್ ಹಾಕೊಂಡು ಡ್ಯಾನ್ಸ್ ಹಾಕೊಂಡು ಆ ಖುಷಿ ಹಂಚ್ಕೊಂಡ್ರಲ್ಲ, ಆ ರೀತಿ ಊರೇ ಹಬ್ಬ ಮಾಡ್ತಾ ಇರತ್ತೆ. ಸೊ ಊರೇ ಹಬ್ಬ ಮಾಡ್ಬೇಕಾದ್ರೆ ಅಡ್ಗೆ ಭಟ್ರು ಬಂದು ಕೇಳ್ತಾರೆ, ಅಡ್ಗೆ ಏನೇನ್ ಮಾಡ್ಸೋಣ ಅಂತ. ಸೊ ರಾಜರು ಹೇಳ್ತಾರೆ, ಮಾಡಿಸಿ ಅಡ್ಗೆ, ಜನಕ್ಕೆ ಏನ್ ಇಷ್ಟನೋ ಅದನ್ನ ಅಡ್ಗೆ ಮಾಡಿಸಿ. ಆ ಮಂತ್ರಿಗಳು ಬಂದ್ಬಿಟ್ಟು, ರಾಜ್ರೆ ಸ್ವಲ್ಪ ಜನ ಇದರಲ್ಲಿ ವೆಜ್ ತಿನ್ನೋರಿದ್ದಾರೆ, ಸ್ವಲ್ಪ ಜನ ನಾನ್ ವೆಜ್ ತಿನ್ನೋರಿದ್ದಾರೆ. ಅಯ್ಯೋ ಅದ್ರಲ್ಲಿ ಏನ್ರಿ ಟೆನ್ಷನ್, ವೆಜ್ ತಿನ್ನೋರಿಗೆ ವೆಜ್ ಹಾಕಿಸ್ರಿ, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಮಾಡಿಸ್ಬಿಡಿ, ಟೆನ್ಷನ್ ಕ್ಲೋಸ್. ಏನಾದ್ರೂ ತಿನ್ಲಿ, ನಾನ್ ವೆಜ್ ಆದ್ರೂ ತಿನ್ಲಿ, ವೆಜ್ ಆದ್ರೂ ತಿನ್ಕೊಳ್ಳಿ. ಅವಾಗ ಮಂತ್ರಿಗಳೇ, ಹಾಗಾದ್ರೆ ನಮ್ಮ ಫಾರ್ಮ್ ಅಲ್ಲಿ ಇದಾವಲ್ಲ ಕೋಳಿ ಮತ್ತೆ ಕುರಿ, ಅದನ್ನೇ ಕಟ್ ಮಾಡಿ ಅದನ್ನೇ ಕೊಡಿ. ಅವರಿಗೆ ಗೊತ್ತಾಯ್ತಲ್ಲ, ಇನ್ ನಾನು ಹೇಳೋ ಅವಶ್ಯಕತೆ ಇಲ್ಲ, ಬರಲ್ಲ. ಸೊ ಮಂತ್ರಿಗಳು ನಾನ್ ವೆಜ್ ಊಟನ ಅರೇಂಜ್ ಮಾಡೋಕೆ, ಅಲ್ಲಿ ಏನು ಆ ಕುದುರೆ ಎದ್ದೊಳೋದಕ್ಕೆ ಪ್ರೇರಣೆ ಕೊಟ್ಟಂತ ಕುರಿ ಮತ್ತೆ ಕೋಳಿನ ಅವತ್ತಿನ ಊಟಕ್ಕೆ ಬಳಸ್ಕೊಂಡ್ರು. ಎಲ್ಲ ಊರ್ ಜನ ತಿಂದು ಎಂಜಾಯ್ ಮಾಡಿದ್ರು ಆ ಕೋಳಿ ಕುರಿನ. ಸೊ ಆ ಕುದುರೆ ಮತ್ತೆ ಮೊದಲನ ಹಾಗೆ ಆಯ್ತು. ಆ ಕುದುರೆ ಎದ್ದು ಓಡೋದಕ್ಕೆ ಕಾರಣ ಆ ಕೋಳಿ ಮತ್ತೆ ಆ ಕುರಿ. ಹಾಗಾಗಿ ಈ ಕತೆ ನಮಗೇನ್ ಹೇಳುತ್ತೆ ಅಂತಂದ್ ಹೇಳಿದ್ರೆ, ನನಗೆ ಈ ಕತೆ ಕೇಳಿದ್ಮೇಲೆ ನನ್ನ ಜೀವನದ ಎಲ್ಲಾ ತಪ್ಪುಗಳು ಅರಿವಾಯ್ತು. ನಾವು ಜೀವನದಲ್ಲಿ ಯಾವುದೋ ಒಂದು ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಲ್ಲಿ ಯಾರಿಗೊಬ್ರಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗ್ತೀವಿ, ಬಟ್ ಅದು ನಮಗೆ ತುತ್ತಾಗಿರುತ್ತೆ. ಯಾರೋ ಕಷ್ಟದಲ್ಲಿದ್ದಾರೆ ಅಂತ ನಾವು ಲಕ್ಷಾಂತರ ಗಂಟಲೆ ದುಡ್ಡು ಕೊಟ್ಟಿರ್ತೀವಿ, ಯಾವುದೇ ಅಗ್ರಿಮೆಂಟ್ ಮಾಡ್ಕೊಂಡಿರಲ್ಲ, ಯಾವುದೇ ಪುರಾವೆಗಳಿರೋದಿಲ್ಲ. ನನ್ನ ತಮ್ಮ, ನಮ್ಮ ಅಣ್ಣ, ನನ್ನ ಸ್ನೇಹಿತ ಅಂತಂದ್ರೆ ಕೊಟ್ಬಿಟ್ಟಿರ್ತೀವಿ. ಬಟ್ ಅದರ್ಲಿಂದ ನಾವಿವತ್ತು ಸಂಕಟದಲ್ಲಿದ್ದಾಗ ಅವ್ರಿಗೆ ಆ ದುಡ್ಡು ಕೇಳಿದ್ರೆ ಆ ದುಡ್ಡು ಕೊಡೋದೇ ಇಲ್ಲ ಅವ್ರು. ಯಾರೋ ಒಬ್ರು ಜೀವನದಲ್ಲಿ ಯಾರಿಗೊಬ್ರಿಗೆ ಚೆನ್ನಾಗಾಗ್ಲಿ ಅಂತಂದ್ರೆ ನಾವು ಗಂಡ ಹೆಂಡತಿ ಕಚ್ಚಾಡಿರ್ತೀವಿ, ಆ ಗಂಡ ಹೆಂಡತಿ ನೆಮ್ಮದಿಯಾಗಿರ್ತಾರೆ, ನಮ್ದು ಡೈವರ್ಸ್ ಆಗೋಗ್ಬಿಟ್ಟಿರುತ್ತೆ. ಯಾರೋ ಒಬ್ರು ಬಿಸ್ನೆಸ್ ಅಲ್ಲಿ ಬೆಳಿಲಿ ಅಂತಂದೇಳಿ ಪ್ರಾಡಕ್ಟ್ಸ್ ಅನ್ನೆಲ್ಲ ಕ್ರೆಡಿಟ್ ಕೊಟ್ಟಿರ್ತೀವಿ, ಫ್ರೀಯಾಗಿ ಕೊಟ್ಬಿಟ್ಟಿರ್ತೀವಿ, ಮೀಟಿಂಗ್ಸ್ ಮಾಡಿಸ್ಬಿಟ್ಟಿರ್ತೀವಿ, ಹಾಲ್ ರೆಂಟ್ ಎಲ್ಲ ಕೊಟ್ಬಿಟ್ಟಿರ್ತೀವಿ. ಬಿಡು, ನನ್ ಡೌನ್ಲೈನ್ ಅಲ್ವಾ, ನಾಳೆ ನನಗೂ ಲಾಭ ಇರುತ್ತೆ, ಅವನಿಗೂ ಲಾಭ ಇರುತ್ತೆ, ಅವನು ಬೆಳಿತಾನೆ, ನಾನು ಬೆಳಿತೀನಿ, ಒಂದಿನ ನಾವು ಸಕ್ಸಸ್ ಆಗ್ತೀವಿ ಅಂತ ಅಂದ್ರೆ ಅವನು ಇರಲ್ಲ, ಪ್ರಾಡಕ್ಟು ಇರಲ್ಲ, ಬಿಸ್ನೆಸ್ ಇರಲ್ಲ, ಲಕ್ಷ ಗಂಟ್ಲೆ ದುಡ್ಡು ಕಳ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಏನ್ ಹೇಳ್ತಾರೆ, ಸರ್ ಬಿಸ್ನೆಸ್ ಸವಾಸನೆ ಬೇಡ ಸರ್, ಸರಿ ಇಲ್ಲ ಸರ್ ಬಿಸ್ನೆಸ್, ಜನ ದುಡ್ಡು ತಗೊಂತಾರೆ ಸರ್, ಪ್ರಾಡಕ್ಟ್ಸ್ ತಗೊಂತಾರೆ ಸರ್, ಬಟ್ ನಿಯತ್ತಿಲ್ಲ ಸರ್, ಜನರ ಹತ್ರ ವಾಪಸ್ ಕೊಡಲ್ಲ ಸರ್ ಅಂತ. ಅಯ್ಯೋ ನನ್ನ ಮಗನೇ, ನೀನು ಬಕ್ರಾ ನೀನು ಅಂತ, ನೀನ್ ಬಕ್ರಾ ಅಂತ ನೀನು. ಯಾವನಾದ್ರೂ ಬಿಸ್ನೆಸ್ ಅಲ್ಲಿ ಕ್ರೆಡಿಟ್ ಕೊಡ್ತಾನ? ಯಾವನಾದ್ರೂ ಬಿಸ್ನೆಸ್ ಅಲ್ಲಿ ಮೀನಿಂಗ್ಲೆಸ್ ಆಗಿ ಬಂಡವಾಳ ಹಾಕ್ತಾನ? ಯಾವನಾದ್ರೂ ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ಗೊತ್ತಿಲ್ಲದೆ ವ್ಯವಹಾರಗಳನ್ನ ಮಾಡ್ತಾರ? ಯಾವನಾದ್ರೂ ಬಿಸ್ನೆಸ್ ಅಲ್ಲಿ ಲಿಮಿಟೇಷನ್ಸ್ ಗಳನ್ನ ಮೀರಿ ಮಾಡ್ತಾನ? ನೀನು ಬಕ್ರಾ ನೀನು, ಅದು ಕುದುರೆ, ನೀನು ಕೋಳಿ, ಅದು ಕುದುರೆ, ನೀನು ಬಕ್ರಾ. ನಾಳೆ ನೋಡಿ, ಈಗ ಕುದುರೆ ಜೀವನ ಸುಂದರವಾಯ್ತಾ? ಕುದುರೆ ಮತ್ತೆ ರಾಜನ ಕರ್ಕೊಂಡು ಮೆರವಣಿಗೆ ಹೋಗ್ತಾ ಇತ್ತು, ಆ ಕುದುರೆ ನೋಡೋದಕ್ಕೆ ಲಕ್ಷಾಂತರ ಜನ ಸೇರ್ತಾ ಇದ್ರು. ಬಟ್ ಆ ಕುದುರೆ ಆರಾಮಾಗಿರೋ ಖುಷಿ ಪಾರ್ಟಿಗೆ ಈ ಬದುಕಿರುವಂತ ಕೋಳಿ ಮತ್ತೆ ಕುರಿಗಳು ಬಲಿಯಾದವು. ಅದ್ರ ಪಾಡಿಗೆ ಅದಕ್ಕೆ ಬಿಟ್ಬಿಟ್ಟು ತನ್ನ ಪಾಡಿಗೆ ತಾವ್ ಇದ್ದಿದ್ರೆ ಅಟ್ಲೀಸ್ಟ್ ಇನ್ನು 4 ದಿನ ಹೆಚ್ಚಿಗೆ ಬದುಕ್ತಿದ್ವೋ ಏನೋ, ಹೌದಲ್ವಾ? ಹಾಗಾಗಿ ನಾವು ಬೇರೆಯವ್ರಿಗೆ ಸಹಾಯ ಮಾಡೋದು ತಪ್ಪು ಅಂತ ಹೇಳಲ್ಲ ಸ್ನೇಹಿತರೆ. ಬೇರೆಯವರಿಗೆ ಸಹಾಯ ಮಾಡುವಾಗ ನಮ್ಮ ಲಿಮಿಟೇಷನ್ಸ್ ಗಳನ್ನ ನೋಡ್ಬಿಟ್ಟು ಸಹಾಯ ಮಾಡ್ಬೇಕು. ನಾಳೆ ಅನುಭವಿಸೋರು ನಾವೇ. ಇದಕ್ಕೆ ತಂದೆ ತಾಯಿ ಹೊಣೆ ಅಲ್ಲ, ಇದಕ್ಕೆ ನಮ್ಮ ಜಾತಿ ಧರ್ಮ ಹೊಣೆ ಅಲ್ಲ, ಇದಕ್ಕೆ ನಮ್ಮ ದೇಶ, ನಮ್ಮ ಪ್ರಜೆ, ನಮ್ಮ ಮುಖ್ಯಮಂತ್ರಿ, ನಮ್ಮ ಪ್ರಧಾನ ಮಂತ್ರಿಗಳು ಹೊಣೆ ಅಲ್ಲ. ಇದಕ್ಕೆ
ನಮ್ಮ ದೇವರುಗಳು ಹೊಣೆ ಅಲ್ಲ, ಇದಕ್ಕೆ ಹೊಣೆ ನಾವು. ಸೊ ಬಿಸ್ನೆಸ್ ಅಂತ ಹೇಳಿದ್ರೆ ತಪ್ಪುಗಳನ್ನ ಕಡಿಮೆ ಮಾಡೋದಕ್ಕೆ ಬಿಸ್ನೆಸ್ ಅಂತಾರೆ. ತಪ್ಪು ಮೇಲೆ ತಪ್ಪು ಮಾಡೋದಕ್ಕೆ ಬಿಸ್ನೆಸ್ ಅನ್ನಲ್ಲ, ಮೂರ್ಖತನ ಅಂತಾರೆ, ಮುಟ್ಟಾಳ್ತನ ಅಂತಾರೆ. ಸೊ ಇವತ್ತಿನಿಂದ ನಿಮಗೆ ಒಂದು ಪಾಠ ಏನ್ ನಾನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಈ ಕತೆ ಮುಖಾಂತರ ಅಂತ ಹೇಳಿದ್ರೆ, ನಿಮ್ಮ ಮುಟ್ಟಾಳ್ತನಕ್ಕೆ ಸ್ವಲ್ಪ ಪುಲಿ ಸ್ಟಾಪ್ ಕೊಡಿ, ನಿಮ್ಮ ಜಾಣತನಕ್ಕೆ ಕಮ ಕೊಟ್ಟು ಕಂಟಿನ್ಯೂ ಮಾಡಿ. ಸೊ ಇವತ್ತು ನೀವೇನ್ ಇದ್ದೀರಿ ಅದು ನಿಮ್ಮ ಪರಿಸ್ಥಿತಿ ಇದೆ, ಅಥವಾ ನಿಮ್ಮ ಹಣದ ಇನ್ಕಮ್ ಇದೆ, ಅಥವಾ ಇವತ್ತು ನಿಮಗೆ ಜನ ಮರ್ಯಾದೆ ಕೊಡ್ತಾ ಇದ್ದಾರೆ, ಅದಕ್ಕೆ ಮೂಲ ಕಾರಣ ನೀವು ಮಾಡಿರುವಂತಹ ತಪ್ಪುಗಳು, ಹಾಗೂ ನೀವು ಮಾಡ್ತಾ ಇರುವಂತಹ ತಪ್ಪುಗಳು, ಹಾಗೂ ಮುಂದೆ ಮಾಡ್ತಾ ಇರುವಂತಹ ತಪ್ಪುಗಳು. ಈ ತಪ್ಪಿನಿಂದ ಆಚೆ ಬರೋ ಪ್ರಯತ್ನ ಮಾಡಿ. ಇನ್ಮೇಲಾದ್ರೂ ಯಾರಿಗಾದ್ರೂ ಸಹಾಯ ಮಾಡುವಾಗ, ಯಾರಿಗಾದ್ರೂ ಪ್ರೇರಣೆ ಕೊಡುವಾಗ, ನಾನು ಆ ಮಟ್ಟಕ್ಕೆ ಇದ್ದೀನ ಅಂತ ಯೋಚನೆ ಮಾಡಿ. ಆ ಪಕ್ಕದಲ್ಲಿರೋ ಕುದುರೆಗಳು ಅವನಿಗೆ ಪ್ರೇರಣೆ ಕೊಡೋದು ನೋಡಿ ಈ ಕೋಳಿ ಮತ್ತೆ ಕುರಿ ಸ್ಟಾರ್ಟ್ ಮಾಡಿದ್ವು, ನಾನ್ ಗ್ರೇಟ್ ಅನ್ಸ್ಕೊಂಡ್ಬಿಡೋಣ ಅಂತ. ಬಟ್ ಪರಿಸ್ಥಿತಿ ಏನಾಯ್ತು, ಎರಡು ಬೆಂದು ಬೇರೆ ರೊಟ್ಟೆಯಲ್ಲಿ ಊಟಕ್ಕೆ ಪಾಲಾದ್ರು. ಸೊ ಹಾಗಾಗಿ ಯಾರೋ ಮಾಡ್ತಿದ್ದಾರೆ, ಯಾರೋ ಚೆನ್ನಾಗಿದ್ದಾರೆ, ಯಾರೋ ಮುಂದೆ ಹೋಗಿದ್ದಾರೆ, ನಾನು ಹಂಗೆ ಮಾಡ್ತೀನಿ, ನಾನು ಹಂಗೆ ಹೋಗ್ತೀನಿ ಅಂತಂದೇಳಿ ನಿಮ್ಮ ಕೆಪಾಸಿಟಿ ಔಲಾತ್ ಅಂತಾರೆ, ನಿಮ್ಮ 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 ಔಲಾತ್ ಮೀರಿ, ನಿಮ್ಮ ಕೆಪಾಸಿಟಿ ಮೀರಿ, ನಿಮ್ಮ ಪರಿಸ್ಥಿತಿಯನ್ನ ಮೀರಿ, ನಿಮ್ಮ ಯೋಗ್ಯತೆಯನ್ನ ಮೀರಿ ದಯವಿಟ್ಟು ಮಾಡಬೇಡಿ. ಸರ್ ಹಂಗಂತ ಹೇಳಿದ್ರೆ ಮತ್ತೆ ನಾವು ಯಾವಾಗ ಮುಂದೆ ಬರ್ಬೇಕು? ನಿನ್ನ ಯೋಗ್ಯತೆ ಇಲ್ಲಿದೆ, ನೀನ್ ಮುಂದೆ ಬರ್ಬೇಕಲ್ವಾ, ಅಲ್ಲಿವರೆಗೂ ಕಲಿ. ಅವಾಗ ನಿನ್ನ ಯೋಗ್ಯತೆಗೆ ಮುಂದೆ ಬರೋದಕ್ಕೆ ಮ್ಯಾಚ್ ಆಗತ್ತೆ. ನೀನು ಕಲೀಲಿಲ್ಲದೆ, ನಿನ್ನ ಯೋಗ್ಯತೆಯನ್ನ ಇನ್ಕ್ರೀಸ್ ಮಾಡಿಕೊಳ್ಳದೆ ನಾನು ಮುಂದೆ ಬರ್ಬೇಕು ಅಂತಂದು ಹೇಳಿದ್ರೆ ನೀನು ಬಕ್ರ ಆಗ್ತೀಯಾ, ನೀನ್ ಬಲಿಕ ಬಕ್ರ ಆಗ್ತೀಯಾ ಅಷ್ಟೇ. ನಿನ್ ಜೀವನದಲ್ಲಿ ಏನೂ ಆಗಲ್ಲ. ಬಿಗ್ಗೆಸ್ಟ್ ಬಕ್ರ. ಹೆಂಡತಿನೂ ಮೋಸ ಮಾಡ್ತಾಳೆ, ಅಥವಾ ಗಂಡನೂ ಮೋಸ ಮಾಡ್ತಾನೆ, ಫ್ಯಾಮಿಲಿನೂ ಮೋಸ ಮಾಡುತ್ತೆ, ಮಕ್ಕಳು ಮೋಸ ಮಾಡ್ತಾರೆ, ಅಕ್ಕಪಕ್ಕದವರು ಮೋಸ ಮಾಡ್ತಾರೆ, ಸಮಾಜದಲ್ಲಿ ನಿನಗೆ ಎಲ್ಲಾ ಕಡೆಯಿಂದನೂ ಬಕ್ರ ಆಗ್ತಾ ಇರ್ತೀನಿ. ನೀನಿಗೆ ಎದ್ದಳ್ಬೇಕು, ನೀನ್ ಆಕ್ಟಿವ್ ಆಗ್ಬೇಕು, ನೀನ್ ಮುಂದೆ ಬರ್ಬೇಕು. ಅದೇ ಜೀವನದ ಪಾಠ. ಐ ಹೋಪ್ ಈ ಪಾಠ ನಿಮಗೆ ಇಷ್ಟ ಆಗಿರ್ಬೋದು. ಇನ್ ಮುಂದೆ ನಿಮ್ಮಲ್ಲಿ ಒಂದು ಹೊಸ ಬದಲಾವಣೆ ಬರ್ಬೋದು. ನೀವ್ ಇನ್ಮುಂದೆ ಬಕ್ವಾಸ್ ಅಂತಾರಲ್ಲ, ಸುಮ್ಮನೆ ನಾನ್ ಸೆನ್ಸ್ ಮಾತಾಡೋದನ್ನ ಬಿಟ್ಟು ಸೆನ್ಸ್ ಉಪಯೋಗಿಸಿ ಸೆನ್ಸ್ಫುಲ್ ಆಗಿ ಮಾತಾಡಿದ್ರೆ ಬಹಳ ಉತ್ತಮ. ನಿಮ್ಮ ಜೀವನದಲ್ಲಿ ನೀವೊಂದು ಹೊಸ ರೀತಿಯಾಗಿ ಬದಲಾವಣೆ ಆಗಿ ಬೆಳಿಬೇಕು ಸ್ನೇಹಿತರೆ. ಇಲ್ಲ ಅಂತಂದ್ರೆ ನಿಮ್ಮ ಜೀವನ ತುಂಬಾ 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 ಕಷ್ಟ ಆಗುತ್ತೆ. ನಿಮಗೆ ನಂಬಿ ಬಂದವರು ನಿಮ್ಮನ್ನ ಬಿಟ್ಟು ಹೋಗುವಂತ ಸಂದರ್ಭ ಆಗುತ್ತೆ ಒಂದು ದಿನ. ಅದು ಬಿಸ್ನೆಸ್ ನಲ್ಲಿ ಆಗಿರ್ಬೋದು ಅಥವಾ ಜೀವನದಲ್ಲಿ ಆಗಿರ್ಬೋದು. ಸೊ ನೀವು ಅನ್ಕೊಂಡಂಗೆ ಇವತ್ತಿನ ಜೀವನ ಈಸಿ ಇಲ್ಲ, ಹಾಗೂ ಇವತ್ತಿನ ಬಿಸ್ನೆಸ್ ಈಸಿ ಇಲ್ಲ. ನೀವು ಈಸಿಯಾಗಿ ಜೀವನ ಮಾಡಬೇಕು ಅಥವಾ ಈಸಿಯಾಗಿ ಬಿಸ್ನೆಸ್ ಮಾಡ್ಬೇಕಂದ್ರೆ ಈ ತತ್ವಗಳನ್ನ, ಈ ಕಥೆನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಯಾರಿಗಾದ್ರೂ ಒಂದು ಪ್ರಯತ್ನ ಮಾಡುವಾಗ, ಯಾರಿಗಾದ್ರೂ ಒಂದು ಪ್ರೇರಣೆ ಕೊಡುವಾಗ, ಯಾರಿಗಾದ್ರೂ ನಿಮಗೆ ಸಪೋರ್ಟ್ ಕೊಡುವಾಗ ಬಿ ಕೇರ್ಫುಲ್. ಈ ಬಕ್ರ ತರ ನನ್ನ ಜೀವನದಲ್ಲಿ 15 ವರ್ಷ ನಡೆದೋಗ್ಬಿಟ್ಟಿದೆ. 15 ವರ್ಷ ಇದೇ ಕುರಿ ಮತ್ತೆ ಈ ಕೋಳಿನೇ ಮಾಡ್ತಾ ಇದ್ದಿದ್ದು ಕೆಲಸ ನಾನು ಮಾಡ್ತಾ ಇದ್ದೆ. 15 ವರ್ಷ ಆಗಿದ್ಮೇಲೆ ಈ ಕತೆ ನನಗೆ ಮನವರಿಕೆ ಆಯ್ತು, ಸಿಕ್ತು ಒಂದ್ ಕಡೆ. ಈ ಕತೆನ ಓದಿದೆ, ತಿಳ್ಕೊಂಡೆ, ಕೇಳಿದೆ, ಅದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡೆ. ಕೇವಲ 3 ವರ್ಷದಲ್ಲಿ ಬದಲಾವಣೆ ಸ್ಟಾರ್ಟ್ ಆಯ್ತು. ನೀವೆಷ್ಟು ಅದೃಷ್ಟವಂತರು ನೋಡಿ, ನಿಮ್ಗೆ ಇಷ್ಟು ಈಸಿಯಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ನನ್ನ ಮಗ ಸರಿ ಇಲ್ಲ, ನನ್ನ ಸೊಸೆ ಸರಿ ಇಲ್ಲ, ನನ್ನ ಬಿಸ್ನೆಸ್ ಸರಿ ಇಲ್ಲ, ನನ್ನ ಬಿಸ್ನೆಸ್ ಮಾಡೋರು ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ಸಮಾಜದಲ್ಲಿ ಯಾರೂ ಸರಿ ಇಲ್ಲ, ನಾನ್ ಕರೆಕ್ಟ್ ಇದ್ದೀನಿ, ಈ ಭ್ರಮೆಯಲ್ಲಿ ಬದುಕಬೇಡಿ. ಸಮಾಜ ಸರಿಯಾಗಿದೆ, ನಿನ್ನ ತಪ್ಪುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಆ ತಪ್ಪುಗಳನ್ನ ಕಡಿಮೆ ಮಾಡ್ಕೊ. ಬಿಸ್ನೆಸ್ ಸರಿ ಇದೆ, ನೆಟ್ವರ್ಕ್ ಮಾರ್ಕೆಟಿಂಗು ಸರಿ ಇದೆ, ಅಪ್ಲೈನು ಸರಿ ಇದ್ದಾನೆ, ಕಂಪನಿನೂ ಸರಿ ಇದೆ, ಡೌನ್ಲೈನು ಸರಿ ಇದೆ, ನೀನು ಸರಿಯಾಗ. ಹಾಗಾಗಿ ಇವತ್ತಿನ ಚಿಕ್ಕ ಟಾಪಿಕ್ ಬಟ್ ದೊಡ್ಡ ಮೀನಿಂಗ್ ಇದೆ. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ, ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ, ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿಗೆ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ.
ಥ್ಯಾಂಕ್ ಯು. ಒಂದ್ಸಲ ಬನ್ನಿ, ಭೇಟಿ ಆಗೋಣ. ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು.